ರಾಜ್ಕುಮಾರ್ಗೆ ಒಬ್ಬರು ನಾಯಕಿಯಾಗಿ ನಟಿಸಿ ನಂತರ ತಾಯಿಯಾಗಿ ಅಜ್ಜಿಯಾಗಿ ನಟಿಸಿದ ಉದಾಹರಣೆಯ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನನಗೆ ನೆನಪಾದದ್ದು ಪಂಡರಿ ಬಾಯಿ. ಮೂರು ತಲೆಮಾರ ತರ ಆಯ್ತು. ಇದು ಏನ್ರಿ ಇದು? ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ವಯಸ್ಸೆಷ್ಟು? ನಮಸ್ಕಾರ. ನಾವು ಕನ್ನಡ ಚಿತ್ರರಂಗದ ಇತಿಹಾಸದ ಕುರಿತು ಮಾತನಾಡುವಾಗ ಯೂಶ್ವಲಿ ನಾಯಕರ ಬಗ್ಗೆ ಮಾತನಾಡೋದೇ ಜಾಸ್ತಿ. ಆ ನಾಯಕರಿಗಿರುವ ಮಹತ್ವ ನಾಯಕಿಯರಿಗೆ ಸಿಕ್ಕಿದೆಯಾ ಇಲ್ವಾ ಅನ್ನೊಂದು $1000 ಪ್ರಶ್ನೆ. ಯೂಶ್ವಲಿ ಭಾಳ ಕಾಲದವರೆಗೆ ನಾಯಕರಿಗೆ ಸಿಗ್ತಾ ಇದ್ದಂಥ ಸಂಭಾವನೆ ಕೂಡ ನಾಯಕರಿಗೆ ಸಿಗ್ತಾ ಇರಲಿಲ್ಲ. ಅದೊಂದು ಕಾಲಘಟ್ಟ. ಆದರೆ ಆ ಕಾಲ ಕೂಡ ಬದಲಾದದ್ದಿದೆ. ಅದಕ್ಕಿಂತ ಮುಖ್ಯವಾಗಿ ನಾನು ಒಂದು ವಿಚಾರ ಹೇಳಬೇಕು. ರಾಜ್ಕುಮಾರ್ ಅಂತ ಒಬ್ಬ ಅವರಿಗೇನು ಅಭಿನಯ ಏನು ಹೇಳಬೇಕು ಗೊತ್ತಾಗ್ತಲ್ಲ, ವಿಶೇಷಗಳು ಕಡಿಮೆ ಆಗ್ತವೆ. ರಾಜ್ಕುಮಾರ್ಗೆ ಒಬ್ಬರು ನಾಯಕಿಯಾಗಿ ನಟಿಸಿ ನಂತರ ತಾಯಿಯಾಗಿ ಅಜ್ಜಿಯಾಗಿ ನಟಿಸಿದ ಉದಾಹರಣೆಯ ಇದೆಯಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ನನಗೆ ನೆನಪಾದದ್ದು ಪಂಡರಿ ಬಾಯಿ ಅವರು. ಇವತ್ತು ಪಂಡರಿ ಬಾಯಿ ಕುರಿತು ಮಾತಾಡ್ತೀವಿ. ನನ್ನ ಜೊತೆ ಇದ್ದಾರೆ ಹಿರಿಯ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೋಡು. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ನಾನು ಹೇಳ್ತಾ ಇದ್ದೆ, ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ತಾಯಿಯಾಗಿ ಅಜ್ಜಿಯಾಗಿ ಮೂರು ತಲೆಮಾರ ತರ ಆಯ್ತು. ಇದು ಏನ್ರಿ ಇದು? ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ವಯಸ್ಸೆಷ್ಟು? ರಾಜ್ಕುಮಾರ್ ಅವರ ಪ್ರಥಮ ನಾಯಕಿಯವರು ಪಂಡ್ರಿಬಾಯಿ 54ರಲ್ಲಿ ಬೇಡರ ಕಣ್ಣಪ್ಪ ಆದಾಗ ನೀವು ನಾಯಕಿ ಪ್ರಧಾನ ಅಂತ ಹೇಳಿದ್ರಲ್ಲ. ಬೇಡರ ಕಣ್ಣಪ್ಪ ಸಿನಿಮಾ ಶೂಟಿಂಗ್ ಮಾಡುವಾಗ ಪೂರ್ತಿಯಾಗಿ ನಾಯಕಿ ಪ್ರಧಾನನೇ ಅದು. ಯಾಕಂದ್ರೆ ನಮ್ಮ AVM ಚೆಟ್ಟಿಯರ್ ಅದರ ಪ್ರೊಡ್ಯೂಸರ್ ಪಂತುಲವರಿಗೆ ಸಾಲ ಆಗ್ಬಿಟ್ಟು ಅದನ್ನು ಇವರು ಸಿನಿಮಾ ಕಂಟಿನ್ಯೂ ಮಾಡಿದರು. ಚೆಟ್ಟಿಯಾರ್ ಹೌದೌದು, AVM ಸ್ಟುಡಿಯೋ ಓನರ್. ಅವರು ಅವರ ಮೇಲೆ ಸ್ವಲ್ಪ ಕನಿಕರ, ಪ್ರೀತಿ, ವಿಶ್ವಾಸ ಎಲ್ಲ ಜಾಸ್ತಿ ಪಂಡಿಬಾಯಿ ಅವರ ಮೇಲೆ. ಅವರು ಏನೇ ಹೇಳಿದ್ರು ಕೇಳ್ಕೊಂಡ್ಬಿಡ್ತಾರೆ. ಶಂಕದಿಂದ ತೀರ್ಥ ಬಂದ್ರೆ ಅದಕ್ಕೊಂದು ಬೆಲೆ ಅಂತ ಹೇಳಿ ಅಲ್ವಾ, ಹಾಗೆ ಪಂಡ್ರಿಬಾಯಿ ಹೇಳಿದರೆ ಮಾತ್ರ ಅದಕ್ಕೊಂದು ಬೆಲೆ. ಅಲ್ಲಿ ಅವ್ರು 3 ಜನ ಆಯ್ಕೆ ಆದ್ರಲ್ಲ ಸರ್, ಜಿ ವಿ ಅಯ್ಯರ್, ರಾಜ್ಕುಮಾರ್, ನರಸಿಂಹರಾಜು. ಅವನು ಆಯ್ಕೆ ಆದ ಕೂಡಲೇ AVM ಚೆಟ್ಟಿಯರ್ ಹೇಳಿದ್ದೇನೆಂದರೆ, ಒಬ್ಬ ಉದ್ದ ಮೂಗಿನವ, ಇನ್ನೊಬ್ಬ ಉಬ್ಬು ಹಲ್ಲಿನವ, ಇನ್ನೊಬ್ಬ ವಾರೆ ಮುಖದವ ಅಂತ ಹೇಳಿದರು. ಕಂಪ್ಲೇಂಟೇ ಮಾಡಿಬಿಟ್ರು. ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಯಾರು ನೋಡ್ತಾರೆ ಅಂತೇಳಿ. ಆಗ ಅವರನ್ನು ಸಮಾಧಾನ ಅಥವಾ ಕನ್ವಿನ್ಸ್ ಮಾಡಿದ್ದು ಇದೇ ಪಂಡ್ರಿಬಾಯಿ. ಅಲ್ಲಿಂದ ಶುರುವಾಗ್ತದೆ ಪಂಡ್ರಿಬಾಯಿ. ಇಲ್ಲದ್ರೆ ಪಂಡ್ರಿಬಾಯಿ ಅವರಿಗೆ ಚೆಟ್ಟಿಯರ್ ಮೊದಲಿಂದ ಪರಿಚಯ ಇತ್ತು. ಹೌದೌದು, ಮೊದಲಿಂದಲೇ ಅವರು ಸೀನಿಯರ್, ರಾಜ್ಕುಮಾರ್ಗೆ ಸೀನಿಯರ್ ಅವರು. ಅದರಿಂದ ಅವ್ರು ಹೇಳಿದಾಗೆ ಇವರು ಕೇಳ್ತಾ ಇದ್ರು. ಅಂದರೆ ಆ ನಂಬಿಕೆ, ಒಂದು ವಿಶ್ವಾಸ ಬಂದ್ಬಿಟ್ಟು ಅವರಿಗೆ. ಸೊ ಅವರು 3 ಜನ ಏನಾದರೂ ಆ್ಯಕ್ಟ್ ಮಾಡಿದರೆ ಬಿಕಾಸ್ ಆಫ್ ಪಂಡ್ರಿಬಾಯಿ ಅವರ ಕನ್ವಿನ್ಸ್ ಮಾಡಿದ ರೀತಿಯಿಂದಾಗಿ ಅದು ಹಾಗೆ ಒಂದು ರೀತಿ ರಾಜ್ಕುಮಾರ್ ಆಗುವುದಕ್ಕೆ ಅದು ಪ್ರಾರಂಭ ಆಗೋದೇ ಬೇಡರ ಕಣ್ಣಪ್ಪದಲ್ಲಿ. ಬೇಡರ ಕಣ್ಣಪ್ಪ ರಾಜ್ಕುಮಾರ್ ಸಿಕ್ಕಿದ್ದು ಕೊನೆ ಲಾಸ್ಟಿಗೆ ಒಂದು 2-3 ಜನ ಮಧ್ಯದಲ್ಲಿ ಬಂದಿದ್ರು. ಅಂದರೆ ಆ ಪಾತ್ರಕ್ಕಾಗಿ ಹೊನ್ನಪ್ಪವಾಗೋ ಥರ ಇಲ್ಲ 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 ಅವ್ರ ಫಿಲ್ಮ್ನಲ್ಲಿ ಇರಲಿಲ್ಲ. ಅಲ್ಲ, ಅವ್ರ ಆಯ್ಕೆ ಬಗ್ಗೆ ಯೋಚನೆ ನಡೆದಿತ್ತ ಅಂತ? ಇಲ್ಲ ಇಲ್ಲ ಇಲ್ಲ, ಅವರಿರಲಿಲ್ಲ. ಇವರು ಇಲ್ಲೊಬ್ಬರು ಬೇಕರಿ ರಾಜು ಅಂತ ಹೇಳಿದರು. ಅವರು ಫೈಟ್ನಲ್ಲಿದ್ದರು. ಅವರ ಮಗ ಈಗ ಇದರಲ್ಲಿ TV ಸೀರಿಯಲ್ ಮಾಡ್ತಾ ಇದ್ದಾರೆ. ಅವರಿಗೆ ಆಗಲಿಲ್ಲ. ಆಮೇಲೆ ರಾಜ್ಕುಮಾರ್ ಸುಬ್ಬಯ್ಯನಾಡು ಕಂಪನಿಯಿಂದ ಪರ್ಮಿಷನ್ ತಗೊಂಡು ಅಲ್ಲಿಗೆ ಹೋಗಿ ಸೊ ಆ್ಯಕ್ಟಿಂಗ್ ಶುರು ಮಾಡಿದರು. ಅದೇ ಬೇಡ್ರ ಕಣ್ಣಮ್ಮ ನಾಟಕ ಸಿನಿಮಾದ್ದು ಇವರು ಮಾಡ್ತಾ ಇದ್ರಲ್ಲ, ಅದು ಸಿನಿಮಾದ್ದು. ಸಿನಿಮಾ ಆಗುವಾಗ ಅಲ್ಲಿದ್ದವರನ್ನು ಇಲ್ಲಿ ಕರ್ಕೊಂಡ್ಬಂದರು. ಹಾಗೆ ಬಂದಿರೋದು ಈ ಜಿ ವಿ ಅಯ್ಯರ್ ಆಗಲಿ, ನರಸಿಂಹರಾಜು. ಜಿ ವಿ ಅಯ್ಯರ್ ಕೂಡ ಗುಬ್ಬಿ ಕಂಪನಿಯಲ್ಲಿ, ನರಸಿಂಹರಾಜು ಗುಬ್ಬಿ. ಹೌದೌದು, ಹಾಗೆ ಬಂದವರು. ಅಲ್ಲಿ ರಾಜ್ಕುಮಾರ್ ಕಲ್ತಿದ್ದು 4ನೇ ಕ್ಲಾಸ್. ಅವರಿಗೆ ಇಂಗ್ಲೀಷ್ ಗೊತ್ತಾಗ್ತಿರ್ಲಿಲ್ಲ. ಈ ಕ್ಯಾಮರಾಮನ್ ಹೇಳ್ತಾ ಇದ್ದಾರೆ, ಸ್ವಲ್ಪ ರೈಟ್ ಲೆಫ್ಟ್ ಈಗ ಹೇಳುವಾಗ ಅವ್ರಿಗೆ ಗೊತ್ತಾಗಲ್ಲ. ಇವರು ಅದನ್ನು ತಿಂತಿದ್ರು. ಒಂದು ರೀತಿಯಲ್ಲಿ ಗುರುಗು. ರಾಜ್ಕುಮಾರ್ಗೆ ಪಂಡ್ರಿಬಾಯಿ ಗುರುವಾಗಿದ್ದರು, ಅತಿಥ್ಯ ಇದ್ದರು. ಅಲ್ಲ, ಕುತೂಹಲಕರವಾದ್ದೇನು ಗೊತ್ತಾ, ಪಂಡರಿಬಾಯಿ ಅವರು ಪಂಡರಿಬಾಯಿಯಿಂದ ಪಂಡರಮ್ಮ ಆದದ್ದು ಅಂತ. ಹೌದೌದು, ಲೇಟೆಸ್ಟ್ ಪಂಡರಮ್ಮ ಅಂತಿದ್ರು. ಯು ಸಿ ದಟ್ ಅವರ ಸಹೋದರಿ ಮೈನಾವತಿ ಇಬ್ಬರು ಕೂಡ ಅವರದಾದ ಒಂದು ಇದಿತ್ತು. ಸೊ ಈ ಪಂಡರಿಬಾಯಿ ಅವರು ಬೇಡರ ಕಣ್ಣಪ್ಪನಿಂದ ಬೆಳೆದಿದ್ದೀಯ. ಸುಮಾರು ಎಷ್ಟು ಸಿನಿಮಾಗಳಲ್ಲಿ ಅವರು ಕನ್ನಡ? 600 ಸಿನಿಮಾ ಸರ್. ಅವರು
ಕನ್ನಡದಲ್ಲಿ 600 ಫಿಲ್ಮ್ಸ್. ಹೌದೌದು, ನಾಯಕಿಯಾಗಿ ಮಾಡಿದ್ರು. ನಾಯಕಿ ಅಲ್ಲ, ಎಲ್ಲ ಸೇರಿ ಪೋಷಕ ಪಾತ್ರ ಅದೆಲ್ಲ ಸೇರಿಬಿಟ್ಟು ಎಲ್ಲಿವರೆಗೆ ಅಂದರೆ ಜೀವನ ಚೈತ್ರದವರೆಗೆ ಬಂದಿದ್ರು. ಹೌದು, ಅದರಲ್ಲಿ ಅಮ್ಮ, ಹೌದು, ರಾಜ್ಕುಮಾರ್ ಅಮ್ಮ. ಅಷ್ಟೊತ್ತಿಗೆ ಆಕ್ಸಿಡೆಂಟಾಗಿ ಅವ್ರ ಕೈಗೆ ಒಂದು ಆ್ಯಕ್ಷನ್ ಆಯಿತು. ಅಂದರೆ ಚೆನ್ನೈನಿಂದ ಇಲ್ಲಿಗೆ ಬೆಂಗಳೂರು ಬರುವಾಗ ಬಸ್ಸಲ್ಲಿ ಅದೇನೋ ಒಂದು ಕಾರಣಕ್ಕಾಗಿ ಆ ಬಸ್ ಇಳಿದು ರೋಡ್ ಕ್ರಾಸ್ ಮಾಡ್ತಾ ಇದ್ರು. ಆಗ ಒಂದು ಲಾರಿ ಬಂದು ಹೊಡೆದ್ಬಿಡ್ತು. ಹೊಡೆದಾಗ ಎಡಗೈ ಪೂರ್ತಿ ಅದು ನಾವು ಕರ್ಮವೀರದಲ್ಲಿ ಕವರ್ ಸ್ಟೋರಿ ಮಾಡಿದ್ವಿ, ಅದು ಆ ಫೋಟೋ ಸಮೇತ. ಅದು ಹಾಕೋದು ಬಾರದು ಅಂತೇಳಿ ತುಂಬ ಜನ ಇದು ಮಾಡಿದ್ರು, ಬ್ಲರ್ ಮಾಡಬೇಕು ಹಾಗೆ ಹೀಗೆ ಅಂತೇಳಿ. ಬಟ್ ಇಲ್ಲ, ಪಂಡ್ರಿಬಾಯಿ ಅಮ್ಮ ಹೇಗೆ ನಾವು ನೋಡಿದ್ದೇವೋ ಅದೇ ರೀತಿ ಎಲ್ಲರಿಗೆ ಕಾಣಬೇಕು ಅಂತ ನಾವು ಇದು. ಆಮೇಲೆ ಆ್ಯಕ್ಟಿಂಗ್ ಮಾಡಿದಲ್ಲೆಲ್ಲ ಒಂದು ಶಾಲು ಓದ್ತಾ ಇದ್ರು. ಶಾಲು ಕರೆಕ್ಟ್, ಜೀವನ ಚೈತ್ರದ ಶಾಲು. ಹೌದಾ? ಸೊ ಅದು ಹಾಗೆ ಆಗಿರೋದು. ಅದು ದೊಡ್ಡ ಲಾಸ್ ಅವ್ರಿಗೆ, ಮಾನಸಿಕವಾಗಿ ಕುಗ್ಗೋಗ್ಬಿಟ್ರು ಆ ಟೈಮಿಗೆ. ಅವ್ರು ನೀವು ನೋಡಿದಾಗ ಅವರ ಇಡೀ ಸಿನಿಮಾ ಜರ್ನಿಯಲ್ಲಿ ಮೈಲುಗಲ್ಲುಗಳು ಅಂದರೆ ಯಾವ್ಯಾವ ಸಿನಿಮಾ? ಮೈಲುಗಲ್ಲು ಹಳೆ ಸಿನಿಮಾಕ್ಕೆ ಹೋಗ್ಬೇಕು ಸರ್. ಯಾವುದು ಒಂದು ಅನುಮಾನನೇ ಬೇಡ್ರ ಕಣ್ಣಪ್ಪ. ಅದರ ನಂತರ ಬಂದಂಥ ಒಂದಷ್ಟು ಸಿನಿಮಾಗಳು ನನಗೆ ಪಕ್ಕ ನೆನಪಾಗ್ತಾ ಇಲ್ಲ. ಸೊ ಪಂಡ್ರಿಬಾಯಿ ಅಮ್ಮ, ಪಂಡ್ರಮ್ಮ, ಎಲ್ರು ನೀವು ಹೇಳಿದಾಗೆ ಎಲ್ರಿಗೂ ಪಂಡ್ರಮ್ಮ ಅವರು. ಅಜ್ಜಿ ಪಾತ್ರ ನೀವು ಹೇಳಿದಾಗೆ ಅಜ್ಜಿ ಪಾತ್ರ ಮಾಡಿದರು. ಎಲ್ಲಿ ನಾಯಕಿಯಿಂದ ಅಜ್ಜಿ ಪಾತ್ರದವರೆಗೆ ಮಾಡಬೇಕಿದ್ರೆ ಒಂದ್ಸಲ ನಮ್ಮ ಇವರು ಲೀಲಾವತಿ ಹೇಳ್ತಾ ಇದ್ರು, ನಾನು ನಾಯಕಿ ಪಾತ್ರದಿಂದ ನಾಯಿ ಪಾತ್ರದವರೆಗೆ ಮಾಡಿದ್ದೀನಿ ಅಂತ. ಹಂಗೆ ಹೇಳ್ತಾರೆ ಸರ್ ಅವರು. ಆದರೂ ಈ ಸ್ಟೇಟ್ ನನಗೆ, ಈ ರಾಜ್ಯ ನನಗೆ ಒಂದು ಇದು ಸೈಟ್ ಕೊಡಲಿಲ್ಲ ಅಂತ ಅವರ ಸಮಸ್ಯೆ ಅದು. ಬಟ್ ಇವರು ಯಾವ ಸೈಟಿಗೂ ಏನು ಇದು ಮಾಡ್ತಾ ಇಲ್ಲ. ದೈವಭಕ್ತೆ, ದೈವಭಕ್ತೆ ಪಂಡರ ಪ್ರೊಡಕ್ಷನ್ಸ್ ಅಂತೇಳಿ ಅವ್ರದ್ದೊಂದು ಪ್ರೊಡಕ್ಷನ್ ಇದೆ. ಹೌದು, ಒಂದು 2-3 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಅವರು. ಆಗಲೇ ಮಾಡಿದ್ದಾರೆ ಅವರು. ಇದಾಯ್ತಲ್ಲ ಸರ್ ಬೇಡ್ರ ಕಣ್ಣಪ್ಪ, ಅದು ಹಿಟ್ ಆಗಿಬಿಡ್ತು. ಒಂದು 100 days ಫಂಕ್ಷನ್ ಮಾಡಿದರು. ಮಾಡಿದಾಗ ಈ AVM ಚೆಟ್ಟಿಯಾರ್ ಇದ್ದಾರೆ, ಅವರು ಇವರಿಗೆ ಒಂದು ಸ್ಪೆಷಲ್ ಆಗಿ ಇದು ಮಾಡ್ಕೊಂಡಿದ್ರು, ಒಂದು ಸನ್ಮಾನ ಸಮಾರಂಭ ಸರ್, ಸಾಗರ್ ಟಾಕೀಸ್ನಲ್ಲಿ. 54ರಲ್ಲಿ ಬಿಡುಗಡೆ ಆಯಿತು. ಆ ಸಾಗರ್ ಟಾಕೀಸ್ನಲ್ಲಿ ಒಂದು ಸನ್ಮಾನ. ಆಗ ಈ ರಾಜ್ಕುಮಾರ್ ಅಲ್ಲಿ ಯಾರು ಏನೂ ಅಲ್ಲಲ್ಲ. ಹೌದು, ಇವರು ಗೊತ್ತಿಲ್ಲ, ನರಸಿಂಹರಾಜ್ ಗೊತ್ತಿಲ್ಲ, ಇದು G.V. ಅಯ್ಯರ್ ಗೊತ್ತಿಲ್ಲ ಯಾರಿಗೆ. ಅಲ್ಲಿ ಗೊತ್ತಿರೋದು ಪಂಡ್ರಿಬಾಯಿ ಮಾತ್ರ. ಸೊ ಅವರಿಗೆ ಸನ್ಮಾನ ಮಾಡಿದರು. ಆಗ ಸ್ವಲ್ಪ ಗುಸು ಬಂತು, ಈ ಗಾಸಿಪ್ ಬಂದು ಒಂದಿದೆಯಲ್ಲ, ಇದು ಯಾಕೆ ಆಕೆ ಮೇಲೆ ಇವರೊಂದು ಹೆಚ್ಚು ಇದು ಒತ್ತು ಕೊಡ್ತಾ ಇದ್ದಾರೆ ಅಂತ. AVM ಚೆಟ್ಟಿಯಾರ್ ಇಡೀ ಸಿನಿಮಾ ಕಂಪ್ಲೀಟ್ ಆಗೋವರೆಗೆ ಅವ್ರು ಹೇಳಿದ ಮಾತನ್ನೇ ಕೇಳಿದ್ದು. ಆಮೇಲೆ ಸನ್ಮಾನ ಮಾಡಿದ್ದು ಅವರಿಗೆ. ಇನ್ನೂ ಒಂದು ವಿಶೇಷ ಏನಂದ್ರೆ ಸರ್, ರಾಜ್ಕುಮಾರ್ ಪಂಡ್ರಿಬಾಯಿ ಕಲಿಸಿದ್ದು ಗುರುಗಳು ಕೊನೆಗೆ ರಾಜ್ಕುಮಾರ್ ಹೆಸರನ್ನ ಪ್ರಶಸ್ತಿಯನ್ನು ಕೊಟ್ಟರು ಸರ್ಕಾರ ಪಂಡ್ರಿಬಾಯಿಗೆ. ನೋಡಿ ಆ ಬೆಳವಣಿಗೆ ಯಾವ ಮಟ್ಟಕ್ಕೆ ಅಂತೇಳಿ. ಅಲ್ಲ, ರಾಜ್ಕುಮಾರ್ಗೆ ಪಂಡ್ರಿಬಾಯಿಗೆ ವಿಶೇಷ ಗೌರವ ಇತ್ತು. ಪಂಡ್ರಿಬಾಯಿ ಬಗ್ಗೆ ಅವ್ರದ್ದು ಉಳಿದ ಯಾವ ನಾಯಕ ನಟಿಯರ ಬಗ್ಗೆಯೂ ಕೂಡ ಅವ್ರಿಗೆ ಅಷ್ಟು ಗೌರವ ಇತ್ತಲ್ಲ ಗೊತ್ತಿಲ್ಲ ನನಗೆ. ಅಂದರೆ ಒಂಥರ ಪಂಡ್ರಿಬಾಯಿ ಅವ್ರನ್ನ ಒಂಥರ ದೈವತ್ವದ ಸ್ವರೂಪದಲ್ಲೇ ನೋಡ್ತಾ ಇದ್ರು. ದೈವಿಕ ಭಾವ ನೋಡಿದಾಗಲೇ ನಮಸ್ಕಾರ ಮಾಡುವಂಥ ಒಂದು ಅದು ಬೇರೆ ವಿಚಲಿತ ಆಗಲಿ ಸಾಧ್ಯನೇ ಇಲ್ಲ. ಅದನ್ನೇ ಹೇಳಿದ್ದರು. ಅದರಿಂದ ರಾಜ್ಕುಮಾರ್ ದೃಷ್ಟಿ ಪಂಡ್ರಿಬಾಯಿ ವಿಚಾರದಲ್ಲಿ ಭಾಳ ಡಿಫ್ರೆಂಟ್. ಯಾವತ್ತಿದ್ರು ಮನೆಯ ಸೋದರಿ ಅಥವಾ ಅಮ್ಮ ಪಂಡ್ರಮ್ಮ ಅಂತೇಳಿ ಮಾತ್ರ ಗೌರವ ಕೊಡ್ತಾ ಇದ್ದವರು. ಬೇರೆ ದೃಷ್ಟಿಯಲ್ಲಿ ನೋಡಲಿಕ್ಕೆ ನಾಯಕಿ ಪಾತ್ರ ಮಾಡಿದಾಗ ನಾನು ನಾಯಕನಾಗಿ ಏನೇನು ಮಾಡಬೇಕು ಅದು ಅಷ್ಟರಲ್ಲಿ ಡೈರೆಕ್ಟ್ ಹೇಳಿ ಕೊಟ್ಟಿದ್ದಾರನ್ನ ಅಷ್ಟೇ ಮಾಡೋದು ಅದು. ಬಟ್ ಭಾವನೆ ಬೇರೆ ವಿಚಲಿತ ಭಾವನೆ ಇರಲಿಲ್ಲ ಅವರಿಗೆ. ಅವರು ಚೆನ್ನೈನಲ್ಲೇ ಕೊನೆವರೆಗೆ ಚೆನ್ನೈನಲ್ಲೇ ಇದ್ರು. ಹೌದು, ಅಲ್ಲೇ ಸೆಟ್ಲ್ ಆಗಿರೋದು. ಇಲ್ಲಿ ಬಂದು ಆ್ಯಕ್ಟ್ ಮಾಡಿ ಹೋಗ್ತಾ ಇದ್ರು. ಬೆಂಗಳೂರಿಗೆ ಬರಬೇಕಾದ ಸಂದರ್ಭ ಇದ್ದಾಗ ಬಂದು ಹೋಗ್ತಾ ಇದ್ರು. ಅದು ಸಿಂಪಲ್, ಕಾರ್ ಗೀರ್ ಅಂಥದ್ದೇನಿಲ್ಲ. ಇದರಲ್ಲಿ ಬರ್ತಾಯಿದ್ರು, ಬಸ್ಸಲ್ಲಿ ಬಂದು ಹೋಗ್ತಾಯಿದ್ರು. ಈಗ ಚೆನ್ನೈನಲ್ಲಿ ಆರ್ಥಿಕವಾಗೆಲ್ಲ ಹೇಗಿದ್ರು ಅವರು? ಚೆನ್ನಾಗಿದೆ. ಅಂದರೆ ಒಂದು ಫಿಲ್ಮ್ ಪ್ರೊಡಕ್ಷನ್ ಮಾಡಬೇಕಿದ್ರೆ ದುಡ್ಡು ಚೆನ್ನಾಗಿರ್ಬೇಕು ಅವ್ರ ಹತ್ರ. ಚೆನ್ನಾಗಿದ್ರೆ ಮಾತ್ರ ಪ್ರೊಡಕ್ಷನ್ನ ಕೈ ಹಾಕಲಿಕ್ಕೆ ಸಾಧ್ಯ. ಆವಾಗ ಕೆಲವೇ ಲಕ್ಷಗಳು ಅಥವಾ ಸಾವಿರಗಳಲ್ಲಿ ಸಿನಿಮಾ ಆಗ್ತಾಯಿತ್ತು. ಅದು ಮಾಡ್ಕೊಂಡು ಬಂದಿದ್ರು ಅವರು. ಅಲ್ಲಿ ಒಂದು ಮನೆ ಇತ್ತು, ಅವ್ರ ಸ್ವಂತದಾದ ಮನೆ. ಇವಾಗ ಹೇಗೆ ಅಂತ ಐಡಿಯಾ ಇಲ್ಲ ಅವರು. ಯಾರು ಅವ್ರ ಫ್ಯಾಮಿಲಿಯರು ಯಾರಿದ್ದಾರೆ ಈಗ? ಫ್ಯಾಮಿಲಿಯಲ್ಲಿ ಗೊತ್ತಿಲ್ಲ ಸರ್. ಒಂದ್ಸಲ ನಾವು ಹೋಗ್ಬೇಕು ನಮ್ಮ ಇದಕ್ಕೆ, ಅವರನ್ನು ಅವರನ್ನಲ್ಲ, ಈ ಹಳಬರನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಚೆನ್ನೈ ಒಂದ್ಸಲ ಹೋಗಿ ಬರಬೇಕು. ಅಲ್ಲಿ ಏನಿದೆ ಪರಿಸ್ಥಿತಿ ತುಂಬ ಚೆನ್ನಾಗಿ ಸರ್. ಚೆನ್ನೈಗೆ ಹೋದರೆ ಒಂದ್ಸಲ ಭೇಟಿಯಾದ್ದು ಚೆನ್ನೈನಲ್ಲೇ. ನೀವು ಭೇಟಿ ಮಾಡಿ? ಹೌದೌದು, ಕರ್ಮವೀರದಲ್ಲಿರುವಾಗ ನಾನು ಅವರು
ರವಿ ಬೆಳಗೆರೆಯಲ್ಲಿ ಇರುವಾಗ ಒಂದ್ಸಲ ಚೆನ್ನೈಗೆ ಹೋಗಿ ಭೇಟಿ ಮಾಡುವಂಥ ಸಂದರ್ಭನೂ ಬಂದಿತ್ತು ಅವರಿಗೆ. ಅವಾಗಿನ ಯಾವ್ದಾರ ನೆನಪಿದೆಯಾ ನೀವು ಅವ್ರನ್ನ? ಇಲ್ಲ, ನಾನು ಅದು ಕೆಲವು ಮಾತ್ರ ಚೆನ್ನೈಗೆ ಹೋಗಿರೋದ್ರಲ್ಲಿ ಕೆಲವು ಉಡುಪಿ ಜಯರಾಮ, ವಿ ಶ್ರೀನಿವಾಸ, ಆಮೇಲೆ ಅದೇ ಕಣ್ಣು ನಟ ಸತೀಶ್ ಅಂತ, ಕೋಕಿಲ ಮೋಹನ್, ಇವ್ರು ಮಾತ್ರ ನನಗೆ ನೆನಪಿರೋದು. ಪಂಡ್ರ ಮತ್ತು ಹೆಚ್ಚು ಹೊತ್ತು ಮಾತಾಡಲಿಕ್ಕೂ ಆಗಿಲ್ಲ ಅಲ್ಲಿ. ಸುಮ್ಮನೆ ಒಂದು ನಮಸ್ಕಾರ ಅಷ್ಟರಲ್ಲೇ ಮುಗೀತು. ಅದು ಇಂಟ್ರ್ಯಾಕ್ಷನ್ ಹೇಗಿರ್ತಿತ್ತು ಪಂಡರ್ಬಾಯಿ ಅವ್ರದ್ದು? ಯೂಸ್ವಲ್ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂಥ ಒಂದು ದೈವಿಕ ಕಳೆ ಅದಕ್ಕೆ ಇದೆ. ಇಂಟ್ರಾಕ್ಷನ್ ಅಂದರೆ ಕೇರ್ಲೆಸ್ ಮಾಡೋ ಪದ್ಧತಿ ಇಲ್ಲ, ಗೌರವ ಕೊಟ್ಟು ಗೌರವ ಪಡುವಂಥ ಗುಣ ಅದು. ಬಹುಶಃ ಈ ರಾಜ್ಕುಮಾರ್ ಯಾತ್ರೆಯಲ್ಲಿ, ಲೈಫ್ ಯಾತ್ರೆಯಲ್ಲಿ ಅವರ ಹೇಳಿಕೊಟ್ಟ ಪಾಠ ಕೂಡ ಅವರು ಫಾಲೋ ಮಾಡಿದ್ದಾರೆ. ಪಂಡ್ರಿಬಾಯಿ ಅವರು ಹೇಳಿಕೊಟ್ಟ ಪಾಠ ಅದು ಅವರಿಗೆ ಉಪಯೋಗಕ್ಕೆ ಬಂತು. ಸಜ್ಜನಿಕೆ, ಸಂಯಮ, ಇದೆಲ್ಲ ಕಲ್ತಿದ್ದು ಆ ರೂಟಿಂದ, ಅಲ್ಲಿಂದಲೇ. ಸೊ ಚಿತ್ರರಂಗ ಪ್ರವೇಶಿಸಿದೆ ಗೊತ್ತಾಗ, ಅಕ್ಕ ತಂಗಿಬ್ರು ನಾರ್ತ್ ಕೆನರಾದವರು, ಉತ್ತರ ಕನ್ನಡದವರು ಅನ್ನೋದಷ್ಟು ನನಗೆ ಗೊತ್ತಿದೆ. ಸೊ ಅದನ್ನು ಮೀರಿದರೆ, ಸೊ ನಾನು ಆ್ಯಕ್ಚುಲಿ ಮೈನಾವತಿಯವ್ರ ಭೇಟಿ ಮಾಡಿದ್ದೀನಿ. ಮೈನಾವತಿಯವರು ನನಗೆ ಗೊತ್ತಿತ್ತು, ಪಂಡ್ರಿಬಾಯಿ ಗೊತ್ತಿರಲಿಲ್ಲ ನನಗೆ. ಮೈನಾವತಿ ಗೊತ್ತಿತ್ತು ಬಿಕಾಸ್ ಅವರಿಬ್ಬರು ಮಕ್ಕಳು ಏನಿದ್ದಾರೆ. ಹೌದು, ನಾವು ಸೀರಿಯಲ್ ಮನೆತನ ಅಂತ. ಹೌದು, ನಾನು ಅವ್ರ ಜೊತೆಗೆ ಅವ್ರ ಯಂತ್ರ ಮೀಡಿಯಾ, ನಂತರ ನಾವು ಕಾವೇರಿ ಚಾನಲ್ ಜೊತೆಗೆ ಮಾಡಿದ್ದು. ಸೊ ಅದ್ರಲ್ಲಿ ಅವ್ರ ಮನೆಗೂ ಹೋಗಿದ್ದೀನಿ. ಸಿ ದಟ್ ಶ್ಯಾಮ್ ನನಗೆ ಭಾಳ ಪ್ರೀತಿಪಾತ್ರರು, ಗುರು ಇವತ್ತಿಗೂ ಕೂಡ. ಸೊ ಅವ್ರ ಮನೆಗೆ ಹೋಗಿದ್ದೀನಿ. ಮೈನಾವತಿ ನನಗೆ ಗೊತ್ತಿತ್ತು, ಇವನ್ ಅವ್ರು ತೀರ್ಕೊಂಡಾಗಲೂ ನಾನು ಹೋಗಿದ್ದೆ. ಸೊ ಪಂಡ್ರಿಬಾಯಿ ಅವರ ಒಂಥರ ಆದರ್ಶ ಅಕ್ಕ ತಂಗಿಯರು ಅಂತ ಹೇಳ್ತಿದ್ರು. ಅಕ್ಕ ತಂಗಿಯರ ನಡುವೆ ಭಾಳ ಒಂಥರ ಇತ್ತು ಅಂತ. ಅವರ ಚಿತ್ರರಂಗದ ಪ್ರವೇಶ ಇದೆಯಲ್ಲ ಗಣೇಶ್, ಆ ಬಗ್ಗೆ ನಿಮಗೇನಾದ್ರು? ಪಂಡ್ರಿಬಾಯಿ ಅವರು ಹುಟ್ಟೂರು ಭಟ್ಕಳ, ಅದೇ 1928ರಲ್ಲಿ ಹುಟ್ಟಿದವರು. ಆಮೇಲೆ ತಂದೆ ಹೆಸರು ರಂಗರಾವ್ ಕೀರ್ತನಕಾರ. ಹೌದು, ಕೀರ್ತನಕಾರರಾಗಿರೋದ್ರಿಂದ ಈ ಕಲೆಗೆ ಹೆಚ್ಚು ಒತ್ತು ಬಂದವರಿಗೆ, ಬೈ ಬ್ಲಡ್ ಕಲೆ ಬಂದಿರೋದು. ಆದರ್ಶ ನಾಟಕ ಸಭಾದಲ್ಲಿ ನಾಯಕಿ ಬರಲಿಲ್ಲ, ಅಲ್ಲಿ ನಾಟಕ ಆಡ್ತಾ ಇರುವಾಗ ನಾಯಕಿ ಬರಲಿಲ್ಲ. ಇವರು ಬಾಬಾ ಮಾಡು ಅಂತೇಳಿ ಪಂಡ್ರಿಬಾಯಿನ ಕೂರಿಸ್ಕೊಂಡು ನಾಟಕ ಮಾಡಿದ್ದು. ಹಾಗೆ ಎಂಟ್ರಿ ಆದ್ದು ನಾಟಕಕ್ಕೆ, ನಾಟಕ ರಂಗದ. ಮತ್ತು ಪಿಟೀಲ್ ಚೌಡಯ್ಯನವರು 43ರಲ್ಲಿ ವಾಣಿ ಚಿತ್ರ ಅಂತ ಒಂದು ಮಾಡಿದ್ರು ಸರ್, ಪಿಟೀಲ್ ಚೌಡಯ್ಯನವರು. ಎಲ್ಲೆಲ್ಲಿದೆ ಅದು ಪಕ್ಕ ಮರ್ತೋಗ್ಬಿಡ್ತು, ಅದಕ್ಕೆ ನೋಟ್ ಮಾಡ್ಕೊಂಡು ಬಂದಿದ್ದಾರೆ. ಪುಟ್ಟ ಪಾತ್ರ ಇದೆ ಪಂಡ್ರಿಬಾಯಿ ಅವರು, ಪುಟ್ಟ ಪಾತ್ರ ಮಾಡಿದ್ರು. ನಾಯಕಿಯಾಗಿ ಮಾಡಿದ್ದು ಗುಣಸಾಗರಿಯಲ್ಲಿ 1953ರಲ್ಲಿ, ಅಂದರೆ 54 ಇದು ಬೇಡ ಕಣ್ಣಪ್ಪ, 53ರಲ್ಲಿ ಗುಣಸಾಗರಿ. ಹೊನ್ನಪ್ಪ ಭಾಗವತರು ಅಲ್ಲಿದ್ದಿದ್ದು ನಾಯಕ, ಇವರು ನಾಯಕ. ಅದು ಸೂಪರ್ ಹಿಟ್ ಸಿನಿಮಾ ಗುಣಸಾಗರಿ. ನಿರ್ಮಾಣ ಪಾಂಡುರಂಗನ ಅನನ್ಯ ಭಕ್ತೆ, ಪಾಂಡುರಂಗ ಪ್ರೊಡಕ್ಷನ್. ಇದು 600 ಸಿನಿಮಾ, ಅದು ನಾವು ಹೇಳಾಗಿದೆ. 600 ಸಿನಿಮಾ. ಬೆಳ್ಳಿ ಮೋಡ ಮತ್ತು ನಮ್ಮ ಮಕ್ಕಳು ಸಿನಿಮಾದ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿ ಬಂದಿದೆ ಸರ್. ಕಮ್ಮಿ ಆಯ್ತಲ್ಲ ಸರ್ ಅಲ್ವಾ? ಅವರಿರೋ ರೀತಿಗೆ ತುಂಬ ಕಮ್ಮಿ ಆಯ್ತು, 2 ಸಿನಿಮಾಕ್ಕೆ ಅಂತೇಳಿ. ಕಿರಿತೆರೆಯಲ್ಲಿ ಸೋದರಿ ಮನೆತನ ಸಿನಿಮಾದಲ್ಲಿ ಅವ್ರದ್ದೇ ಪ್ರೊಡಕ್ಷನ್, ಸೀರಿಯಲ್ ಅವ್ರದ್ದೇ ಪ್ರೊಡಕ್ಷನ್. ತುಂಬ ತುಂಬ ಒಳ್ಳೆ ಹೆಸರು ಬಂತು ಸರ್. ಮೊನ್ನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾ ಇರುವಂಥ, ನಾಳೆ ಏನಾಗ್ತದೆ, ನೆಕ್ಸ್ಟ್ ವೀಕ್ ಏನಾಗ್ತದೆ ಅಂತ ಅಷ್ಟೊಂದು ಕುತೂಹಲದಲ್ಲಿ ಹೋಗಿರೋ. ಸಜ್ಜನಿಕೆ, ಅದರಲ್ಲಿ ಆ ಇಡೀ ಸೀರಿಯಲ್ನಲ್ಲಿ ಸಜ್ಜನಿಕೆ ಇತ್ತು, ಯಾವ ಪೋಲಿಗಿಲಿ ಏನೇನಿರಲಿಲ್ಲ. ಸೊ ಅದು ಕ್ಲಿಕ್ ಆಗ್ಬಿಡ್ತು ಸರ್. ಸೊ ಸಂಕ್ಷಿಪ್ತವಾಗಿ ಪಂಡ್ರಿಬಾಯಿಯವರು ಕನ್ನಡ ಚಿತ್ರರಂಗದ ಆಸ್ತಿಯಾಗಿದೆ. ಅದು ಆ ಥರ ಈಗ ನಾವು ನೋಡ್ಲಿಕ್ಕೆ ಸಾಧ್ಯ. ಕನ್ನಡ ಬಿಟ್ಟು ತಮಿಳು ಎಲ್ಲ ಮಾಡಿದ್ದಾರೆ, ಎಲ್ಲ ಸೇರಿ 600 ಎಲ್ಲ ಭಾಷೆಗಳು. ಹೌದು, ಆರಂಭದಲ್ಲೆಲ್ಲ ತಮಿಳೇ, ಅಂದರೆ ಚೆನ್ನೈನಲ್ಲಿ ಇದ್ದಿದ್ದಲ್ವಾ ಅದರ ಸಾಗ. ಅಲ್ಲಿ ಇದ್ದಾಗ ತಮಿಳು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದರು. ಆಮೇಲೆ ಇದು ಗುಣಸಾಗರಿ ಇದೆಲ್ಲ ಬಂದಿರೋದು. ಸೊ ಆ ಕಾರಣಕ್ಕಾಗಿ ಅವರು ಚೆನ್ನೈ ಆವಾಗ ಚಿತ್ರರಂಗದ ಕೇಂದ್ರ ಆಗಿತ್ತು, ಅಲ್ಲೆಲ್ಲ ನಡೀತಿತ್ತು, ಎಲ್ಲರೂ ಗೊತ್ತಿತ್ತು ಇವ್ರಿಗಿಂತ. ಹೌದು. ಸೊ ರಾಜ್ಕುಮಾರ್ ಎಲ್ಲ ಇಡೀ ಕನ್ನಡ ಟೀಮೇ ಅಲ್ಲೇ ಇತ್ತಲ್ಲ ಸರ್. ಇಲ್ಲಿ ಯಾವುದೋ ಒಂದು ಸಬ್ಸಿಡಿ, ರಾಮಕೃಷ್ಣ ಹೆಗಡೆ ಅವರು 50,000 ಒಂದು ಸಿನಿಮಾಕ್ಕೆ ಸಬ್ಸಿಡಿ ಕೊಡೋದು ಹೇಗೆ ಅಂದರೆ ನೀವು ಇಲ್ಲಿ ಶೂಟ್ ಮಾಡಿದೆ ಮಾತ್ರ. ಹಾಗೆ ಎಲ್ಲ ಇಲ್ಲಿ ಬಂದರು. ಆಗ 50,000 ಒಂದು ದೊಡ್ಡ. ಸೊ ರಾಜ್ಕುಮಾರ್ ಬಿಟ್ಟರೆ ಇನ್ಯಾರ್ಯಾರ ಜೊತೆ ಅವರು ಹೀರೋಯಿನ್ ಆಗಿ ನಟಿಸಿದ್ದಾರೆ ಕನ್ನಡದಲ್ಲಿ? ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಎಲ್ಲ ಕುಮಾರ, 3 ಕುಮಾರ ಕಾಲ ಆ ಕಾಲದಲ್ಲಿ. ಆಮೇಲೆ ರಾಜ್ಕುಮಾರ್ ಹೆಚ್ಚು ಸಿನಿಮಾದಲ್ಲಿ ಮಾಡಿದ್ರು ರಾಜ್ಕುಮಾರ್ ಜೊತೆ. ಅದು ಕಲ್ಯಾಣ್ ಕುಮಾರ್ ಶಿಫ್ಟ್ ಆಗ್ಬಿಟ್ರಲ್ಲ ಚೆನ್ನೈಗೆ, ಇದಕ್ಕೆ. ಇಲ್ಲ ಅವರು ಅಲ್ಲೇ ಇದ್ರು. ಯಾವುದು ಇವರು
ಅಭಯ್ ನಾಯ್ಡು ಹಾಂ ಅವರು ಕರೆದು ಒಂದು ಸಿನಿಮಾದ ತಾಯಿ ದೇವರು ಅಂತ ಹಾಗೇನೋ ಒಂದು ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ಅದು ತುಂಬ ಚೆನ್ನಾಗಿ ಹೋಯ್ತು ಸಿನಿಮಾ. ಬಟ್ ಅದು ಅವರ ಸರ್ ಕೆಲವು ಕ್ಯಾರೆಕ್ಟರ್ ಇದೆಲ್ಲ ಸರ್, ಅದು ಇಷ್ಟ ಆಗಲ್ಲ, ಜನಕ್ಕೆ ಇಷ್ಟ ಆಗಲ್ಲ, ಸೊ ರಿಜೆಕ್ಟ್ ಮಾಡಿಬಿಡ್ತಾರೆ ಏಕದಮ್. ಇವತ್ತಿಗೂ ರಾಜ್ಕುಮಾರ್ ಯಾಕೆ ಉಳಿದಿದ್ದಾರೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಅವರ ಸಜ್ಜನಿಕೆ, ಹೌದು, ಅವರ ಸಂಯಮದ ನುಡಿ, ಹೌದು, ಅವರ ಕನ್ನಡ, ಎಸ್, ಇದೆಲ್ಲ ಕಾರಣಕ್ಕಾಗಿ ಅದೆಲ್ಲ ಅಲ್ಲಿ ಇರಲಿಲ್ಲ. ಯಾವುದು ಉದಯ್ ಕುಮಾರ್ ಆಗಲಿ ಕಲ್ಯಾಣ್ ಕುಮಾರ್ ಆಗಲಿ ಹೇಗೆ ದೂರ ಹೋದಂದ್ರೆ ಒಂದೇ ಭೂದಾನ ಅಂತ ಸಿನಿಮಾದಲ್ಲಿ 3 ಒಟ್ಟಿಗೆ ಮಾಡಿದ್ರು ಕರೆಕ್ಟ್. ಬಟ್ ಅವರಿಗೆ ಹಿಂದೆ ಅದಕ್ಕೆ ಒಂಥರ ಹೇಳಲಾಗ್ತದೆ ಕಲ್ಯಾಣ್ ಕುಮಾರ್ಗೆ ಒಂಥರ ಅಹಮಿಕೆ ಬಂದಿತ್ತು ಅನ್ನುವ ಮಾತು ಕೂಡ ಇದೆ. ತುಂಬ ಲಾಸ್ ಆಗ್ಬಿಟ್ಟು ಸರ್, ಹೋಟೆಲ್ ಎಲ್ಲ ಮಾಡಿದರು, ಸಿಕ್ಕಾಪಟ್ಟೆ ಲಾಸ್ ಆಯಿತು. ದುಡ್ಡು ಅಲ್ಲಿ ಒಳ್ಳೆ ದುಡ್ಡು ಬಂದು ಮಾಡಿದ್ದಾರೆ ಅವರು. ತಮಿಳ್ನಾಡಿನಲ್ಲಿ ತಮಿಳು ಸಿನಿಮಾದಲ್ಲಿ ತುಂಬ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು ಎಲ್ಲ ಕಳ್ಕೊಂಡ್ಬಿಟ್ರು, ಹೋಟೆಲ್ ಮಾಡಿ ಆಗಲಿಲ್ಲ. ಅದು ಸಿನಿಮಾಕ್ಕೂ ಇದಕ್ಕೂ ಡಿಫರೆನ್ಸ್ ಅದು. ಇದು ಆಡಳಿತ ಮಾಡಲಿಕ್ಕೆ ಆಗಲ್ಲ ಅವರಿಗೆ. ಅವರ ಮಗ ಇದ್ದಾನೆ ಈಗ ಫೀಲ್ಡಲ್ಲಿ ಇದ್ದಾನೆ, ಅಂದರೆ ಸೀರಿಯಲ್ ಎಲ್ಲ ಮಾಡ್ತಾ ಇದ್ದಾರೆ. ಹೌದಾ? ಮತ್ತು ರೇವತಿ ಕಲ್ಯಾಣ್ ಕುಮಾರ್ ದೊಡ್ಡ ರೈಟರ್ ಸರ್. ಹೌದು, ಗೊತ್ತು ನನಗೆ, ಅವ್ರು ಬರೆದಿದ್ದು ಗೊತ್ತಿಲ್ಲ. ಇನ್ನೂ ದಟ್ ತುಂಬ ತುಂಬ ದೊಡ್ಡ ರೈಟರ್. ಅಂದರೆ ಎಲ್ಲ ಧಾರಾವಾಹಿಗಳೆಲ್ಲ ಬರ್ತಾಯಿತ್ತು ಅವಾಗ ಮ್ಯಾಗಝಿನ್ಗಳಲ್ಲಿ. ಸೊ ಇದು ಅವರ ತಂಗಿಯ ಹಿನ್ನೆಲೆ. ಸೊ ಒಟ್ಟಾರೆ ಸಿ ದಟ್ ನೀವು ಪಂಡರಿಬಾಯಿಯನ್ನು ನೀವು ಉಳಿದ ನಾಯಕ ನಟಿಯರಿಗೆ ಹೋಲಿಸಿದರೆ ಉಳಿದವರಿಗೆ ಯಾವ ರೀತಿ ಅವರು ವಿಭಿನ್ನ ಆಗ್ತಾರೆ, ವಿಶೇಷತೆ ಏನು ಅಂತ? ವಿಶೇಷತೆ ಅಂದರೆ ಅದೇ ಹೇಳಿದ ಸರ್, ಸಜ್ಜನಿಕೆ ಆಗ್ತದೆ. ಪಂಡರಿಬಾಯಿಯವರ ಜೀವನ ಶೈಲಿನೇ ಆಗಿದೆ, ಸರಳ, ಹೌದು, ಸರಳವಾಗಿ ಇದು ಮಾಡೋದು. ಪಾಂಡುರಂಗ ಬೇರೆ, ಪಂಡಿನಾಥ ಅದು ಬೇರೆ. ಅದರ ಎಲ್ಲ ನಾವು ಪಾಂಡುರಂಗ ಅಂದ್ರೆ ಯಾರು ನೆನಪಾಗುತ್ತೆ ಹೇಳಿ? ಅದು ನಮ್ಮ ಚಿನ್ನೇಗೌಡರು. ಅಯ್ಯೋ ಅಲ್ವಾ? ಅದ ಕೆಲವು ಫಿಲ್ಮ್ಗಳನ್ನು ದೊಡ್ಡ ರೀತಿಯಲ್ಲಿ ಬೆಳೆಸಿದ್ದೇ ವಜ್ರೇಶ್ವರಿ ಗಮೈಸ್, ವಜ್ರೇಶ್ವರಿಯನ್ನು ಬೆಳೆಸಿದ್ದೇ ಚಿನ್ನೇಗೌಡರ ಹಿನ್ನೆಲೆಯಲ್ಲಿ ಇದ್ದಾರೆ. ಈಗಲೂ ಪಾಂಡುರಂಗ ಅಂತಾರೆ ಅವರು. ಹೌದಾ? ಫೋನ್ ಮಾಡಿ ಪಾಂಡುರಂಗ ಅದಕ್ಕೆ ಹೇಳಿದೆ, ಖುಷಿ ಆಗ್ತದೆ ಸರ್. ಅದು ಅದೇ ಪ್ರೀತಿ, ಅದೇ ವಿಶ್ವಾಸ. ಪಾಂಡುರಂಗ ಅಂತ ಹೇಳುವಾಗ ಇದೆಲ್ಲ ಬಂದು ಹೌದು. ಸೊ ಇಬ್ಬರು ಹಾಗೆ ಆಗಿದ್ರು ಅಂತ. ಪಾಂಡುರಂಗ ಅಕ್ಕ ತಂಗಿ ಇಬ್ಬರು ಪಾಂಡುರಂಗನ ಭಕ್ತರು ಮೊದಲಿಂದ. ಎಸ್, ಎನಿವೆ ಪ್ರಿಯ ವೀಕ್ಷಕರೇ, ಒಂದು ಇಡೀ ಕನ್ನಡ ಚಿತ್ರರಂಗದ ಇತಿಹಾಸ ಇದೆಯಲ್ಲ, ಅದರ ಮಹತ್ತರ ಅಂಶಗಳನ್ನ ತಮಗೆ ತಿಳಿಸಿಕೊಡುವ ಯತ್ನ ನಮ್ಮದು. ಇದು ಒಂದು ರೀತಿಯಲ್ಲಿ ನೆನಪು ಅಂತ. ಇವತ್ತಿನ ಜನ್ರೇಷನ್ಗೆ ನೀವು ಪಂಡರಿಬಾಯಿ ಅಂದರೆ ಗೊತ್ತಿದ್ದಾರೋ ಇಲ್ಲವೋ ಗೊತ್ತಿಲ್ಲ ನನಗೆ. ಆದರೆ ಕನ್ನಡ ಚಿತ್ರರಂಗ ಇವತ್ತು ಈ ಹಂತಕ್ಕೆ ಬಂದಿದೆಯಲ್ಲ, ಈ ಹಂತಕ್ಕೆ ಬರುವುದರಲ್ಲಿ ಅವರ ಕೊಡುಗೆ ಇದ್ದುದು. ಅದರ ಜೊತೆಗೆ ಆ ಕಾಲದ ನಟನಟಿಯರದು ಒಂದು ವಿಶೇಷ ಏನು ಗೊತ್ತಾ? ಅದು ಸಜ್ಜನಿಕೆ ಅಂತ. ಅವರು ಎಂದೂ ಕೂಡ ನಾವು ನಟ ನಟಿಯರು, ನಾವು ಇಂಥವರು ಅನ್ನುವ ಅಹಂಕಾರ ಬರ್ತಾನೆ ಇರಲಿಲ್ಲ. ಆದರೆ ಇವತ್ತು ಚಿತ್ರರಂಗವನ್ನು ಅಹಂಕಾರ ಆಳ್ತಾ ಇದೆ. ಇವತ್ತು ನೀವು 4 ಸಿನಿಮಾದಲ್ಲಿ ಮಾಡಿಬಿಟ್ಟು 2 ಸಕ್ಸಸ್ ಆದರೆ ನೀವು ಅವ್ರನ್ನ ಆ ಕಡೆ ಈ ಕಡೆ ಏನು ಮಾತಾಡ್ಸಂಗೆ ಇರಲ್ಲ. ಅಭಿಮಾನಿ ಸಂಘಗಳನ್ನ ಕಟ್ಕೊಂಡು ಡಾಮ್ ಧೂಮ್ ಮನಸ್ಸಿ ಹೆದರಿಸಿ ಬಿದಿರಿಸಿ ಇದ್ದಿರ್ತಾರೆ. ಆ ಕಾಲ ಆಗಿರಲಿಲ್ಲ. ಅದರಿಂದ ನಾವು ಇದೇ ಯತ್ನವನ್ನು ಮಾಡ್ತೀವಿ. ಹಳೆ ನಟರುಗಳು ಏನಿದ್ದಾರೆ, ನಾಯಕರು, ನಟಿಯರು, ಹಾಗೆಯೇ ಪೋಷಕ ಪಾತ್ರ ಎಲ್ಲವನ್ನ ತಮಗೆ ಪರಿಚಯ ಮಾಡಿಕೊಡುವ ಯತ್ನ ಮಾಡ್ತೀವಿ. ಎನಿವೆ ಗಣೇಶ್, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಮತ್ತೆ ಇನ್ನೊಬ್ಬ ಅತಿಥಿ ಬಗ್ಗೆ ಮಾತನಾಡೋಣ. ಖಂಡಿತ ಸರ್. ಎಲ್ಲರಿಗೂ ನಮಸ್ಕಾರ.